ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಬಂದು ನನ್ನ ಆ್ಯನಿವರ್ಸರಿಯ ಪಾರ್ಟ್ 2 ವ್ಲಾಗ್. ಪಾರ್ಟ್ 1 ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇದು ಪಾರ್ಟ್ 2. ನಾವು ರೆಸಾರ್ಟ್ನೆಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಸೊ ಹಾಗಾಗಿ ನಮಗೆ ಈಸಿ ಆಯಿತು. ಹೋಗಿ ಏನೇನು ಪ್ರೊಸೀಜರ್ ಇತ್ತು ಆ ಪ್ರೊಸೀಜರೆಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ ಪ್ಲೇಸಲ್ಲೇ ಒಂದು ವ್ಯೂ ಚೆನ್ನಾಗಿತ್ತು ಅಂತೇಳಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಆ್ಯಂಡ್ ಮಕ್ಕಳ ಹತ್ರ ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನಾವು ರೂಮ್ಗೆ ಹೋಗೋಣ ಅಂತೇಳಿ ರೂಮ್ ಕಡೆ ಹೊರಟ್ವಿ. ನಾವು ರೂಮಿಗೆ ಹೋಗಿ ಚೆಕ್ ಇನ್ ಮಾಡಿದ್ವಿ. ಸೊ ಬನ್ನಿ ಗೈಸ್, ರೂಮ್ದೊಂದು ಪುಟ್ಟು ಟೂರ್ ತೊಗೊಳ್ಳೋಣ, ನೆನಪಿರುತ್ತೆ. ಸೊ ಎಂಟರ್ ಆಗಿದ ತಕ್ಷಣ ಇಲ್ಲಿ ಒಂದು ಸ್ಲಿಪ್ಪರು ಅಲ್ಲಿ ಬಿಡೋಕ್ಕೆಲ್ಲ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಅದಾದಮೇಲೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ನೋಡಿ ಲಾಕರೆಲ್ಲ ಕೊಟ್ಟಿದ್ದಾರೆ, ಬಟ್ ನಮಗೆ ನೋ ಯೂಸ್. ಅದಾದಮೇಲೆ ವಾಶ್ರೂಮ್ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿತ್ತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ರೂಮಿಂದ ಹೊರಗೆ ಬಂದರೆ ಇಲ್ಲಿ ಒಂದು ಕೆಟಲ್ ಇಟ್ಟಿದ್ರು, ವಾಟರ್ ಬಾಟಲು, ಗ್ಲಾಸು, ಕಾಫಿ ಟೀ ಎಲ್ಲ ಇಟ್ಟಿದ್ರು. ಅದಾದಮೇಲೆ ಟಿ ವಿ ಇಟ್ಟಿದ್ರು. ಆ್ಯಂಡ್ ಬಾಲ್ಕನಿಯಲ್ಲಿ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಲೇಕ್ ಇತ್ತು, ಲೇಕ್ ವ್ಯೂ ಎಲ್ಲ ಚೆನ್ನಾಗಿತ್ತು. ಬಟ್ ಈ ಮರ ಗಿಡಗಳಿರೋದ್ರಿಂದ ಕಾಣಿಸ್ತಿರ್ಲಿಲ್ಲ ಅಷ್ಟೇ. ಬಟ್ ಚೆನ್ನಾಗಿತ್ತು. ಈ ಒಂದು ರೆಸಾರ್ಟು ಲೇಕ್ ವ್ಯೂ ಇದಂತೆ ಇಲ್ಲಿ ತುಂಬ ಫೇಮಸ್ಸು. ಲೇಕ್ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಫೇಮಸ್ ಆಗಿರುವಂಥದ್ದು. 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಜನ ಇದರಿಗೆ. ಸೊ ಹಾಗಾಗಿ ನಾವು ಇದನ್ನೇ ಬುಕ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಈ ಕಡೆ ಕೇರಳ ಕಡೆ ಹೆಂಗೆ ಅಂದರೆ ರೆಸಾರ್ಟಲ್ಲಿ ಬರೀ ಬ್ರೇಕ್ಫಾಸ್ಟ್ ಮಾತ್ರ ಕಾಂಪ್ಲಿಮೆಂಟ್ರಿ. ನಾವೇನೇ ನೈಟು ಡಿನ್ನರ್ ಆಗಿರ್ಬೋದು ಅಥವಾ ನಾವು ಲಂಚ್ ಆಗಿರ್ಬೋದು, ಏನೇ ಆಗಿರ್ಬೋದು ನಾವೇ ಆರ್ಡ್ರ್ ಮಾಡ್ಕೋಬೇಕು. ಬ್ರೇಕ್ಫಾಸ್ಟ್ ಮಾತ್ರ ಕಾಂಪ್ಲಿಮೆಂಟ್ರಿ ಇತ್ತು. ನಾವೇನು ಮಾಡಿದ್ವಿ ಅಂತಂದರೆ, ನಮಗೆ ಬ್ರೇಕ್ಫಾಸ್ಟ್ ಬೇಡ, ಡಿನ್ನರ್ ಕೊಟ್ಬಿಡಿ, ಬ್ರೇಕ್ಫಾಸ್ಟ್ಗೆ ನಾವು ಅಷ್ಟರಲ್ಲಿ ನಾವು ಚೆಕ್ಔಟ್ ಮಾಡಿಬಿಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಆಫ್ಟರ್ನೂನ್ ನಾವು ಲಂಚ್ ಮಾಡ್ಕೊಂಡಿದ್ವಿ. ನೈಟ್ಗೆ ನಮಗೆ ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದರು. ಸೊ ಅದಾದಮೇಲೆ ಪೂಲಲ್ಲಿ ಮಕ್ಕಳನ್ನ ಪೂಲಲ್ಲಿ ಆಟ ಆಡ್ಸೋಣ ಅಂತೇಳಿ ಸ್ವಲ್ಪ ಹೊತ್ತು ಕರ್ಕೊಂಡು ಅದಾದಮೇಲೆ ಲಂಚಿಗೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬನ್ನಿ. ರೂಮಿಗೆ ಬಂದು ನಾವು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಲಂಚ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಗೈಸ್, ಬ್ಯಾಂಗ್ಳೂರಲ್ಲಿ ಫುಲ್ ಚಳಿ ಅಂತ ತುಂಬ ಜನ ರೀಲ್ಸ್ಗಳು ಮಾಡಾಕ್ತಾಯಿದ್ದೀರಾ. ಬಟ್ ಕೇರಳದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ತುಂಬ ಬಿಸಿಲಿದೆ. ಸೊ ಬನ್ನಿ ಊಟಕ್ಕೆ ಹೋಗೋಣ. ಏಯ್ ಅಪ್ಪು, ಗೈಸ್, ಈಗ ಟೈಮ್ ಬಂದು 7 o'clock ಆಗಿದೆ. ಮತ್ತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ನಾವು ಡಿನ್ನರ್ ಮುಗಿಸ್ಕೊಂಡು ಬಂದು ನೆನ್ನೆ ಬೆಳಗ್ಗೆಯಿಂದನೂ ಟ್ರಾವೆಲ್ ಅಂತಲೇ ಆಗಿಬಿಟ್ಟಿತ್ತು. ಹಾಗಾಗಿ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಈಗ ಫೈರ್ ಕ್ಯಾಂಪ್ ಇದೆ ಆ್ಯಂಡ್ ಪುಟ್ಟದಾಗ ಒಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ರೆಡಿ ಆಗಿದ್ದೀನಿ. ದಿಸ್ ಈಸ್ ಮೈ ಔಟ್ಫಿಟ್. 7:30ಗೆ ಕೇಕ್ನ ಕೊಡ್ತಾರಂತೆ. 7:30 ಕೇಕು ಮತ್ತು 8:30 ಡಿನ್ನರ್ ಇರುತ್ತೆ. ಅದಾದಮೇಲೆ ಫೈರ್ ಕ್ಯಾಂಪ್ ಅಂತೆ.
ಕಟ್ಟಿಂಗ್ ಎಲ್ಲ ಮುಗಿತು. ಈಗ ಡಿನ್ನರ್ಗೆ ಅಂತೇಳಿ ಹೋಗ್ತಾ ಇದ್ದೀವಿ. ಅದಾದಮೇಲೆ ಫೈರ್ ಕ್ಯಾಂಪ್ ಇರುತ್ತೆ. ಸೊ ಈಗ ಡಿನ್ನರ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಕೇಕ್ ಕಟ್ಟಿಂಗ್ ಮಾತ್ರ ತುಂಬ ಚೆನ್ನಾಗಾಯಿತು. ಹಿಂಗೆ ಹೊಡಿಬೇಕು ಹಿಂಗೆ. ಗುಡ್ ಮಾರ್ನಿಂಗ್, ವೆಲ್ಕಮ್. ಟೈಮ್ ಬಂದು 8:30 ಆಗಿದೆ. ನಾವು ಆಲ್ರೆಡಿ ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ ಬೇಗನೆ ಚೆಕ್ಔಟ್ ಮಾಡ್ತೀವಿ. ಆ್ಯಂಡ್ ಬಾಯ್ ಬಾಯ್ ಮಾಡ್ರಿ. ಬಾಯ್. ಸೊ ಗೈಸ್, ಈಗ ರೂಮ್ನ ಚೆಕ್ಔಟ್ ಮಾಡಿಬಿಟ್ಟು ಅದೇನು ಕಾರ್ಡ್ಸ್ ಎಲ್ಲ ಇತ್ತು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನಾವು ಹೊರಟಿದ್ದೀವಿ ಬೆಂಗಳೂರು ಕಡೆಗೆ. ಸೊ ಗೈಸ್, ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.